ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ತೆರಳುವಾಗ ಕೆಲವರು ಪಂಪದಿಂದ ಸಣ್ಣ ಪದದ ದಾರಿಯಲ್ಲಿ ಸಾಗುತ್ತಾರೆ. ಆದರೆ ಅಯ್ಯಪ್ಪ ಸ್ವಾಮಿ ನಡೆದು ಬಂದ ದೈವಿಕ ದಾರಿ, ವಿಶ್ರಾಂತಿ ಪಡೆದ ಸ್ಥಳಗಳು ಮತ್ತು ಮಹಿಷಿ ರಾಕ್ಷಸನ್ನು ಸಂಹರಿಸಿದ ಪವಿತ್ರ ಭೂಮಿ ಅವೆಲ್ಲವನ್ನು ನೋಡಬೇಕಾದರೆ ಭಕ್ತರು ದೊಡ್ಡ ಪಾದದ ದಾರಿಯಲ್ಲಿ ಹೆಜ್ಜೆ ಇಡಬೇಕು. ಈ ಪವಿತ್ರ ಯಾತ್ರೆ ಆರಂಭವಾಗುವುದು ಎರಿಮೇಲಿ ಎಂಬ ಐತಿಹಾಸಿಕ ಸ್ಥಳದಿಂದ. ಒಮ್ಮೆ ಈ ಸ್ಥಳವನ್ನು ಎರಿಮೇಲಿ ಕೊಲ್ಲಿ ಎಂದು ಕರೆಯಲಾಗುತ್ತಿತ್ತು. ಎಮ್ಮೆ ತಲೆ ಮಾನವ ದೇಹ ಹೊಂದಿದ್ದ ಮಹಿಷಿ ಎಂಬ ಭೀಕರ ರಾಕ್ಷಸನ್ನು ಸಂಹರಿಸಲು ಅಯ್ಯಪ್ಪ ಸ್ವಾಮಿ ಅವತಾರಗೊಂಡ ಸ್ಥಳವಿದ್ದು, ಆ ಕಾರಣದಿಂದಲೇ ಎರಿಮೇಲಿ ಕೊಲ್ಲಿ ಎಂಬ ಹೆಸರು ಕಾಲಕ್ರಮಣ ಬದಲಾಗುತ್ತಾ ಎರಿಮೇಲಿ ಎಂದು ಪ್ರಸಿದ್ಧಿಯಾಯಿತು. ಇಲ್ಲಿ ಶ್ರೀ ಧರ್ಮಶಾಸ್ತ್ರ, ವಾವರ ದರ್ಗಾ, ಪೇಟೆ ಶಾಸ್ತ್ರ ಎಂಬ 3 ಪವಿತ್ರ ಸ್ಥಳಗಳಿವೆ. ಮೊದಲ ಬಾರಿಗೆ ಶಬರಿಮಲೆಗೆ ತೆರಳುವ ಕನ್ನಿಸ್ವಾಮಿಗಳು ಮತ್ತು ಎಲ್ಲ ಭಕ್ತರು ಇಲ್ಲಿಗೆ ಪೇಟೆ ತುಳ್ಳಲ್ ಎಂಬ ವಿಶೇಷ ಆಚರಣೆಯನ್ನು ನೆರವೇರಿಸುತ್ತಾರೆ. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಕೈಯಲ್ಲಿ ಮರದ ಆಯುಧಗಳನ್ನು ಹಿಡಿದು ವಿಚಿತ್ರವಾಗಿ ನೃತ್ಯ ಮಾಡುವ ಈ ಪೇಟೆ ತುಳ್ಳಲ್ ಅಯ್ಯಪ್ಪ ಸ್ವಾಮಿ ಮಹಿಷಿಯನ್ನು ಸಂಹರಿಸಿದ ನೆನಪಿನ ಸಂಕೇತ. ಭಕ್ತರು ಮೊದಲು ಪೇಟೆ ಶಾಸ್ತ್ರ ಮತ್ತು ವಾವರ ದರ್ಗವನ್ನು ಸುತ್ತಿ ನದಿಯಲ್ಲಿ ಸ್ನಾನ ಮಾಡಿ ಮತ್ತೊಮ್ಮೆ ಶ್ರೀ ಧರ್ಮಶಾಸ್ತ್ರನ ದೇವಾಲಯಕ್ಕೆ ಬಂದು ಶಬರಿಗಿರಿ ದೊಡ್ಡ ಪಾದದ ದಾರಿಯಲ್ಲಿ ನಡೆಯಲು ಅನುಮತಿ ಕೋರುತ್ತಾರೆ. ಗುರುಗಳ ಮಾರ್ಗದರ್ಶನದಲ್ಲಿ ಕಾಲ್ನಡಿಗೆಯಲ್ಲಿ ಯಾತ್ರೆ ಆರಂಭವಾಗುತ್ತದೆ. ಮೊದಲನೇದಾಗಿ ಪೇರೂರು ತೋಡು. ಎರುಮೇಲಿಯಿಂದ ಸುಮಾರು 4 ಕಿಲೋಮೀಟರ್ ದೂರ ಅಯ್ಯಪ್ಪ ಸ್ವಾಮಿ ತಮ್ಮ ಯಾತ್ರೆಯಲ್ಲಿ ಇಲ್ಲಿ ವಿಶ್ರಾಂತಿ ಪಡೆದರು ಎಂದು ನಂಬಲಾಗಿದೆ. ನಂತರದ ಅರಣ್ಯವನ್ನು ಪೊಂಗಾವನಂ ಅಯ್ಯಪ್ಪನ ತೋಟ ಎಂದು ಕರೆಯಲಾಗುತ್ತದೆ. ನಂತರ ಕಾಲಕಟ್ಟಿ. ಪುರಾಣದ ಪ್ರಕಾರ ಶಿವನು ತನ್ನ ಕಾಳ ಎಂಬ ನಂದಿಯನ್ನು ಇಲ್ಲಿ ಕಟ್ಟಿ ಅಯ್ಯಪ್ಪನು ಮಹಿಷಿ ಸಂಹರಿಸಿದ ರಹಸ್ಯವನ್ನು ನೋಡಿದರೆಂದು ಹಾಗಾಗಿ ಕಾಳಕಟ್ಟಿ ಎಂದು ಕರೆಯುತ್ತಾರೆ. ನಂತರ ಅಳುದಾ ನದಿ, ಪಂಪಾ ನದಿಯ ಉಪನದಿ. ಇದರ ಆಚೆ ಇರುವ ಅಳುದ ಬೆಟ್ಟ ಅತ್ಯಂತ ಕಠಿಣ ಏರುಗಟ್ಟು. ಅಳುದ ಬೆಟ್ಟದಲ್ಲಿ ಕಲ್ಲಿಡಾಂ ಕುಂಡ್ರು ಎಂಬ ಸ್ಥಳವಿದೆ. ಭಕ್ತರು ನದಿಯಿಂದ ತಂದ ಕಲ್ಲನ್ನು ಬಿಟ್ಟು ಹೋಗುತ್ತಾರೆ. ಇದನ್ನು ಮಹಿಷಿ ದೇಹವನ್ನು ಕಲ್ಲುಗಳಿಂದ ಮುಚ್ಚಿದ ಸ್ಥಳವೆಂದು ನಂಬಲಾಗಿದೆ. ನಂತರ ಇಂಜಿಪಾರ ಕೋಟೆ. ಇಲ್ಲಿ ಕೋಟಾಯಿಲ್ ಶಾಸ್ತ್ರ ದೇವಾಲಯ ಇದೆ. ಮುಂದೆ ಸಾಗಿದಾಗ ಕರಿಮಲೆ. ಹೆಸರೇ ಹೇಳುವ ಹಾಗೆ ಕರಿ ಎಂದರೆ ಆನೆ, ಹಾಗಾಗಿ ಕರಿಮಲೆಯು ಆನೆಗಳ ವಾಸಸ್ಥಾನ. ಆನೆಗಳು ನೀರು ಕುಡಿಯಲು ಕರಿಮಲೆ ತೋಡಿಗೆ ಬರುತ್ತವೆ. ಭಕ್ತರು ಕಾಡು ಪ್ರಾಣಿಗಳ ದಾಳಿಯಿಂದ ರಕ್ಷಿಸಿಕೊಳ್ಳಲು ಅಲ್ಲಲ್ಲಿ ಪಟಾಕಿ ಸಿಡಿಸುತ್ತಾರೆ. ಕರಿಮಲೆ ಅತ್ಯಂತ ಕಷ್ಟದ ಮಾರ್ಗ. ಇಲ್ಲಿ ಭಕ್ತರ ಬಲ ಒಂದೇ, ಸ್ವಾಮಿಯೇ ಶರಣಮಯ್ಯಪ್ಪ ಎಂಬ ನಾಮಸ್ಮರಣೆ. ಹೀಗೆ ಕಠಿಣವಾಗಿ ಕರಿಮಲೆ ಬೆಟ್ಟವನ್ನು ಇಳಿಯುತ್ತಾ ಮುಂದೆ ಸಾಗುತ್ತಾ ಮುಂದೆ ಸಿಗುವ ದಾರಿ ಕರಿಮಲಂತನ್ ಕೊಚ್ಚಿಕೊಡುತ್ತ ಸ್ವಾಮಿ ಮತ್ತು ಭಗವತಿ ಪೂಜೆ ಸಲ್ಲಿಸಿ ನಂತರ ಇಳಿದು ಬರುತ್ತಾ ಮುಂದೆ ಸಿಗುವ ದಾರಿ ಪವಿತ್ರ ಪಂಪಾ ನದಿ. ಪಂಪಾ ಗಂಗೆಯಷ್ಟೇ ಪವಿತ್ರ. ಇಲ್ಲಿಯೇ ಪಂದಳ ರಾಜ ರಾಜಶೇಖರನಿಗೆ ಮಣಿಕಂಠ ಸ್ವಾಮಿ ದೊರಕಿದ ಸ್ಥಳ. ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಮುಂದೆ ಸಾಗುವ ದಾರಿ ಪಂಪಾ ಗಣಪತಿ. ಶ್ರೀರಾಮ ಮತ್ತು ಆಂಜನೇಯ ಸ್ವಾಮಿಗೆ ನಮಿಸಿ ಆ ನೀಲಿ ಮಲೆ ಏರಲು ಆರಂಭಿಸುತ್ತಾರೆ. ನೀಲಿ ಮಲೆಯನ್ನು ಅಪ್ಪಾಜಿ ಮೇಡು ಎಂದು ಕರೆಯುತ್ತಾರೆ. ಇಲ್ಲಿ ಅಪ್ಪಾಚಿ ಕುಳಿ ಮತ್ತು ಇಪ್ಪಾಚಿ ಕುಳಿ ಎಂಬ 2 ಆಳವಾದ ಗುಂಡಿಗಳಿವೆ. ನಂತರ ಶಬರಿಪೀಠ. ಶ್ರೀರಾಮನ ಕಾಲದಲ್ಲಿ ಶಬರಿ ತಪಸ್ಸು ಮಾಡಿದ ಸ್ಥಳವೆಂಬ ನಂಬಿಕೆ. ನಂತರ ಸಿಗುವ ಸ್ಥಳ ಶರಣ್ಗುತ್ತಿ. ಕನ್ನಿಸ್ವಾಮಿಗಳು ಎರಿಮಲೆಯಿಂದ ತಂದ ಮರದ ಬಾಣವನ್ನು ಇಲ್ಲಿ ಬಿಡುತ್ತಾರೆ. ಹೀಗೆ ಮುಂದೆ ಸಾಗುತ್ತಾ ನಮ್ಮ ಕಣ್ಣುಗಳು ತುಂಬುವ ದೃಶ್ಯ. ಸ್ವಾಮಿಯ ಸನ್ನಿಧಾನದ ಚಿನ್ನದ 18 ಪಡಿಗಳು. ಸ್ವಾಮಿಗಳು ಶರಣಘೋಷ ಕೂಗುತ್ತಾ ತೆಂಗಿನಕಾಯಿ ಒಡೆದು ಒಂದು ಮೆಟ್ಟಿಲು ಮತ್ತೊಂದು ಮೆಟ್ಟಿಲು ಎಂದು ಹುಟ್ಟುತ್ತಾ ಏರುತ್ತಾ ಅಂತಿಮವಾಗಿ ಅಯ್ಯಪ್ಪ ಸ್ವಾಮಿಯ ದರ್ಶನ. ಇದು ಕೇವಲ ಯಾತ್ರೆಯಲ್ಲ, ಇದು ಶುದ್ಧಿ, ಶ್ರದ್ಧೆ ಮತ್ತು ಶರಣಾಗತಿಯ ದೈವಿಕ ಪಥ. ಸ್ವಾಮಿಯೇ ಶರಣಮಯ್ಯಪ್ಪ.